ಬ್ಯಾಕ್ ಟು ಗೋಶ್ ವಿಹಾರಿ. ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋದ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಇವತ್ತಾದರೆ ನಾನು ಆಮೇಲೆ ಜಸ್ಟ್ ಕಾಲ್ ಮೇರೆ ಮಲ್ಲೇಶ್. ಸೊ ಯಾವುದು ನಿಮ್ಗಂದರೆ ಹಂಟಿಂಗ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ. ಏನಂದರೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಅಂದರೆ ಗಾಯ್ಸ್ ಇಲ್ಲೊಂದು ಮನೆಯಲ್ಲಿ ಮಿಸ್ಟೀರಿಯಸ್ ಆಗಿ ಒಬ್ಬರು ಲೇಡೀಸ್ ತೀರ್ಕೊಂಡಿದ್ದಾರೆ. ಆ ಲೇಡೀಸ್ ಹೆಸರು ಬಂದು ಲಕ್ಷ್ಮಿ ಅಂತ. ಗಾಯ್ಸ್ ಆ ಲೇಡೀಸ್ ತೀರ್ಕೊಂಡಿರೋದ್ರಿಂದ ಇಲ್ಲಿ ಮೋಸ್ಟ್ ಅಂದರೆ ಆ ಲೇಡೀಸ್ ತೀರ್ಕೊಂಡಾದಮೇಲೆ ವಿತಿನ್ 1 or 2 ವೀಕ್ಸಲ್ಲಿ ಮತ್ತೆ ಆ ಹೆಂಗ್ಸ್ ಯಾರಾದರೂ ತೀರ್ಕೊಂಡಿದ್ರು ಅವರು ಮತ್ತೆ ಎದ್ದು ಬಂದು ಇಲ್ಲೆಲ್ಲೋ ಸ್ಮಶಾನದಲ್ಲಿ ಊತಿದ್ರಂತೆ. ಅವ್ರು ಎದ್ದು ಬಂದು ಮನೆ ಮುಂದೆ ಬಾಗಿಲು ತಟ್ಟದಂಗೆ ಸೌಂಡ್ಸ್ ಕೇಳಿಸ್ತಾ ಇರೋದು, ಅಂದರೆ ಬಾಗಿಲು ಯಾರೋ ತಟ್ತಾ ಇದ್ದಂಗೆ, ಆಮೇಲೆ ಮನೆ ಡೋರ್ ಇದ್ದಕ್ಕಿದ್ದಂಗೆ ಮುಚ್ಕೊಳ್ಳೋದು, ಇದ್ದಕ್ಕಿದ್ದಂಗೆ ಓಪನ್ ಆಗೋದು, ಇವೆಲ್ಲ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ತುಂಬ ನಡೀತಾ ಇತ್ತಂತೆ. ಸೊ ಆಮೇಲೆ ಯಾರೋ ಬೆಳಗ್ಗೆ ಒಂದು 5:30 4 o'clock ಎದ್ದು ಹೊರಗಡೆ ಬಂದಾಗ ಆ ಅಮ್ಮನ ನಿಜವಾಗ್ಲೂ ನೋಡಿ ಆ ಹುಡುಗನೂ ತೀರ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ. ಬಟ್ ಆ ಹುಡುಗ ತೀರ್ಕೊಂಡಿದ್ದಾನೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಗೈಸ್ ಆ್ಯಕ್ಚುಲಿ ಏನಂದರೆ ಇವತ್ತು ಓನ್ಲಿ ಹೊರಗಡೆ, ಯಾಕಂದರೆ ತುಂಬ ಮನೆಗಳಿದೆ ಗೈಸ್. ಆಲ್ಮೋಸ್ಟ್ ಒಂದು 1 2 3 4 5 6 ಲೈನ್ ಇದೆ. ಒಂದೊಂದು ಲೈನ್ಗೂ ಒಂದೊಂದು 10 20 ಮನೆಗಳಿರುತ್ತೆ. ಸೊ ಇವತ್ತು ನಾನು ಮಲ್ಲೇಶು ಹೊರಗಡೆ ಹೋಗಿ, ಅಂದರೆ ಲೈಕ್ ಹೊರಗಡೆಯಿಂದನೇ ಕಾಲನಿ ಹೆಂಗಿದೆ, ಹಾಂಟೆಡ್ ಕಾಲನಿ ಹೆಂಗಿದೆ ಅಂತ ತೋರಿಸ್ತೀವಿ. ನೀವು ಆ ಕಾಲನಿ ನೋಡಿದ ತಕ್ಷಣ ಕೆಳಗಡೆ ವೀಡಿಯೋಸು ಏನಕ್ಕಂದರೆ ಪಾರ್ಟ್ 1 2 3 4 5 ಎಷ್ಟು ವೀಡಿಯೋಸ್ ಬೇಕಾದರೂ ಬಂದ್ಬಿಡುತ್ತೆ. ಸೊ ದಯವಿಟ್ಟು ನೀವು ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ. ನನಗೆ ಗೊತ್ತಿರೋ ಪ್ರಕಾರ ಥ್ರಿಲ್ಲಿಂಗ್ ಆಗೇ ಇರುತ್ತೆ. ಸೊ ಗೈಸ್ ಒನ್ ಥಿಂಗ್ ಏನಂದರೆ ಇವತ್ತು ಓನ್ಲಿ ಹೊರಗಡೆ ಮಾತ್ರ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಸೊ ಇದು ಗೈಸ್ ಲೈಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವಿಡಿಯೋ ಒಳಗಡೆ ಹೋಗ್ಬೇಡ. ಸೊ ಹಲೋ, ಸೊ ನೋಡಿ ಫ್ರೆಂಡ್ಸ್, ಇದೇ ಬಂದ್ಬಿಟ್ಟು ಆ ಲೇಔಟು ಗಾಯ್ಸ್. ಸುಮಾರು ಮನೆಗಳಿದೆ. ಸುಮಾರು ಮನೆ ಅಂದರೆ ತುಂಬ ಜಾಸ್ತಿ ಮನೆಗಳಿದೆ. ಸೊ ಯಾವ ಮನೆಯಲ್ಲಿ ಎಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತಾ ಏನು ಅಂತ ಗೊತ್ತಿಲ್ಲ. ಬಟ್ ನಾವಾದರೆ ಒಂದು ಮನೆಯಲ್ಲಿ ಫಸ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಏನಾದರೂ ಸಿಕ್ಕಿದ್ರೆ ಎಲ್ಲಾದರೂ ಏನಾದರೂ ಕಾಣಿಸಿದ್ರೆ ಜಸ್ಟ್ ನಿಮಗೆ ಇವಾಗ ಫಸ್ಟು ಹೆಂಗಿದೆಯೋ ಏನೋ ಲೊಕೇಶನ್ ಹೆಂಗೆ ಅಂತ ತೋರ್ಸೋಕ್ಕೆ ಅಂತ ವೀಡಿಯೋ ಮಾಡ್ತಾಯಿದ್ವಿ. ಬಟ್ ಇಲ್ಲೇನು ಡೀಪಾಗಿ ಇದು ಮಾಡ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಗೆ ಬಂದು ಬೇಕಾದರೆ ಡೀಪಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೀವೆಲ್ಲ ಏನಂತ ಇದ್ರೆ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ ಇದೆ, ಅದನ್ನು ಫೈಂಡ್ ಔಟ್ ಮಾಡೋದೇ ಇವಾಗ ನಮಗೆ ರಿಯಲ್ ಚಾಲೆಂಜು. ಬಟ್ ಅದು ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ಅದು ಏನಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅಂತಂದರೆ ನಾನು ಸಾಗರನ ಇದ್ರ ಬಗ್ಗೆ ಒಂದು ಸೀರೀಸೇ ಓಪನ್ ಮಾಡ್ತೀವಿ ಫ್ರೆಂಡ್ಸ್. ಅಂದರೆ ಇಲ್ಲಿ ಬಂದ್ಬಿಟ್ಟು ಸುಮಾರು ಒಂದು 60-70 ಮನೆ ಇದೆ. ಯಾವ ಜಾಗದಲ್ಲಿ ನಡೆದಿರೋದಂತ ಗೊತ್ತಿಲ್ಲ, ಬಟ್ 100% ಇದೆ ಅಂತ ಬಂದಿರೋ ಅಂತ ಮಾಹಿತಿ. ತೋರಿಸಿ ಮನೆ ಹೆಂಗಿದೆ ಅಂತ. ಸ್ಮೆಲ್ ಹೊಡಿತಾಯಿದೆ, ಇಲ್ಲ ಸ್ಮೆಲ್ ಹೊಡಿತಾಯಿದೆ. ಹಾಂ, ಇವಾಗ ನಮ್ಗೆ ಯಾವುದು ಸೇಫ್ಟಿ ನಾವು ಎಕ್ವಿಪ್ಮೆಂಟ್ಸ್ ಏನೂ ತೊಗೊಂಡ್ಬಂದಿಲ್ಲ. ಒಳಗಡೆ ಎಲ್ಲ ಹೋಗೋದು ಬೇಡ. ಹೌದಾ? ಹಾಂ, ಇವಾಗ ಬೇಡ, ಇದು ತೋರಿಸೋಣ, ನಾವು ಜಸ್ಟ್ ತೋರಿಸೋಣ, ಆಮೇಲಿಂದ ಒಂದು ಸೀರೀಸ್ ಥರ ಸ್ಟಾರ್ಟ್ ಮಾಡೋಣ. ನೋಡು ಮನೆ ತೋರಿಸು, ನೋಡ್ಬಾ ಹೆಂಗಿದೆ. ಸೊ ಇದು ಬಂದ್ಬಿಟ್ಟು ಒಂದು ಲೇಔಟ್ ಫ್ರೆಂಡ್ಸ್. ಸೊ ಈ ಕಡೆ ಬಂದ್ಬಿಟ್ಟು ಸುಮಾರು ಒಂದು 60-70 ಮನೆ ಇದೆ. ನೋಡಿ ಹೆಂಗಿದೆ. ಸೊ ಈ 60-70 ಮನೆಯಲ್ಲಿ ಒಂದು ಮಿಸ್ಟ್ರಿ ಮನೆ ಇದೆ. ಆ ಮನೆಯ ಕಂಡುಹಿಡಿಯೋದೆ ನಮ್ಮ ಟಾಸ್ಕ್ ಆಗಿರುತ್ತೆ. ಸೊ ಇದೇ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಬರೋ ಅಂಥ ಸೀರೀಸ್, ಫ್ಯೂಚರ್ ವಿಡಿಯೋಸು ಇದೇ ವಿಡಿಯೋಸೇ ಬರೋದು. ಅದು ನೀವು ಎಸ್ ಅಂದರೆ ಇದೇ ಲೊಕೇಶನಲ್ಲಿ ಮಾಡ್ತೀರಿ. ಸೊ ಒಬ್ಬರು ಮಾಡಿರೋ ತಪ್ಪಿಂದ ಇಡೀ ಲೇಔಟೇ ಖಾಲಿ ಮಾಡ್ಕೊಂಡು ಹೋಗೈತೆ. ಅಂಥ ದೊಡ್ಡ ಮಿಸ್ಟ್ರಿ ಇದೆ. ಸೊ ಅದನ್ನ ನಾನು ತಿಳಿಸ್ಕೊಡ್ತೀನಿ ಅದೇನಂತ ನೋಡಿ. ಸೊ ಬನ್ನಿ ಅಣ್ಣ, ಅಲ್ಲಿ ಮುಂದಕ್ಕೆ ಹೋಗಿ ತೋರಿಸ್ಕೊಡೋಣ. ಬಂದೆ ಗೈಸ್, ಏನೇನೋ ಇದೆ ಗೈಸ್. ಜೀವನ ನಡೀತಿರೋ ಅಂತ ಜಾಗ ಇದು ಎಲ್ಲಾದು. ಅದರಲ್ಲಿ
ಒಂದೇ ಒಂದು ಗೆಸ್ಟ್ ಮಾಡಿರೋ ತಪ್ಪಿಲ್ಲ ಇಡೀ ಲೇಔಟ್ ಖಾಲಿ ಮಾಡೋದು. ಸೊ ಹಂಗಾಗಿ ಈ ಫುಲ್ ಲೇಔಟ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಫುಲ್ಲು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದು ಸ್ಟಾರ್ಟ್ ಆಗಿದೆ. ಗಾಯ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಇನ್ನು ಮುಂದೆಗಡೆ ಹೋಗಿ ನೋಡೋಣ ಇನ್ನು ಏನೇನು ಕಾಣುತ್ತೋ ಕಾಣೋದು ಅಂತ. ಸೊ ಇದು ಜಸ್ಟ್ ನಿಮಗೆ ಈ ಲೇಔಟ್ನ ಪರಿಚಯ ಮಾಡ್ಕೊಡೋಕೆ ಮಾತ್ರನೇ ವೀಡಿಯೋ ಶೂಟ್ ಮಾಡ್ತಿರೋದು. ಯಾವುದೇ ಥರ ಅಂತಿಮ ವೀಡಿಯೋ ಮಾಡೋ ರೀತಿಯಲ್ಲಿ ಬಂದಿಲ್ಲ. ಜಸ್ಟ್ ತೋರಿಸ್ಕೊಡೋಕ್ಕೋಸ್ಕರ ಮಾತ್ರ ಬಂದಿರೋದು. ಹಿಂಗೆ ಬಾ, ಇಲ್ಲಿ ಬಾ. ಹಾಂ ಏನು ಅನ್ನಲ್ಲ ಬಾ. ಗಾಯ್ಸ್ ಇಲ್ಲಿ ಏನಂದರೆ ರಾತ್ರಿ 12 ಗಂಟೆ ಆದ ತಕ್ಷಣ ಕರೆಕ್ಟಾಗಿ ನಾಯಿಗಳೆಲ್ಲ ಅಳುತ್ತದೆ ಒಂದೇ ಜಾಗದಲ್ಲಿ. ಅದು ಏನು ಅಂತ ಗೊತ್ತಿಲ್ಲ, ಬೇಕಾದ್ರೆ ಅದು ಕ್ಲಿಪ್ ಇಡ್ತೀನಿ, ನೀವು ನೋಡಿ ಹೆಂಗೆ ಅಂತ ಗೊತ್ತಾಗುತ್ತೆ. ನೋಡಿ ಗಾಯ್ಸ್ ಮನೆಯೆಲ್ಲ ಹೆಂಗಿದೆ, ಮನೆಯೆಲ್ಲ ಹೆಂಗಿದೆ ನೋಡು. ಸುಮಾರು 60 ಮನೆ ಅಂತಿದ್ದೀರಣ್ಣ. ಎಷ್ಟು ದಿನ ವೀಡಿಯೋ ಮಾಡಬೇಕು ಇಲ್ಲಿ? ಊರು ಬಿಟ್ಕೊಂಡ್ಬಂದು ಇಲ್ಲೇ ಸ್ಟೇ ಆಗಿ ವೀಡಿಯೋ ಮಾಡಬೇಕಾಗುತ್ತೆ ನಾವು. ಗಾಯ್ಸ್ ತುಂಬ 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 ಡೇಂಜರ್ ಆಗಿದೆ. ಓಕೆ, ಆ್ಯಕ್ಚುಲಿ ನಾನು ಮಲ್ಲೇಶು ಇಬ್ಬರು ಬಂದು ವೀಡಿಯೋ ಮಾಡ್ತಾರೆ. ಆ್ಯಕ್ಚುಲಿ ಸಿಂಗಲ್ ಹಂಟಿಂಗೇ ಮಾಡೋಣ ಅಂದ್ಕೊಂಡ್ವಿ, ಬಟ್ ಯಾರು ನಾನು ಒಪ್ತಾಯಿಲ್ಲ, ಮಲ್ಲೇಶು ಒಪ್ತಾಯಿಲ್ಲ. ಅದಕ್ಕೆ ಯಾಕಂದರೆ ಇದ್ರ ಕತೆ ಬಂದ್ಬಿಟ್ಟು ಅಷ್ಟೊಂದು ಭಯಂಕರವಾಗೈತಣ್ಣ. ಅದರಿಂದ ಒಬ್ಬರೇ ಮಾಡೋದು ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದರಿಂದ ಡಿಯೋ ವೀಡಿಯೋಸ್ ಬರುತ್ತೆ, ಇಲ್ಲೊಂದು ಮಿಸ್ಟ್ರಿ ಇದೆ, ಅದನ್ನು ಫೈಂಡ್ ಔಟ್ ಮಾಡೋದೇ ನಮಗೊಂದು ಚಾಲೆಂಜು. ಅದು ನೀವು ಇದಕ್ಕೆ ಏನಾದರೂ ಇಲ್ಲಿ ವೀಡಿಯೋಸ್ ನೀವು ಎಷ್ಟು ವೀಡಿಯೋ ಆದರೂ ಮಾಡಿ ಆ ಮಿಸ್ಟ್ರಿನ ಫೈಂಡ್ ಔಟ್ ಮಾಡಿ ಅಂತ ಅಂದರೆ ನಾವು ಇಲ್ಲಿ ವೀಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಸೊ ಒಂದೊಂದು ಮನೆಯೇ ಚೆಕ್ ಮಾಡ್ಕೊಂಡು ಬರಬೇಕಾಗುತ್ತೆ, ಒಂದೇ ವೀಡಿಯೋದಲ್ಲಂತೂ ಮುಗಿಯಲ್ಲ. ಎಷ್ಟು ಪಾರ್ಟ್ ಆಗ್ಬೋದಣ್ಣ ಮೋಸ್ಟ್ಲಿ? ಸುಮಾರು ಒಂದು 5, 6, 7, 8, 9 ಅಷ್ಟು ಮಾಡಿದ್ರೆ ಮಾಡ್ಬೋದು. ಸುಮಾರು ಒಂದು 10-12 ಪಾರ್ಟ್ ಸಿಗುತ್ತೆ ಫ್ರೆಂಡ್ಸ್. ಸೊ ಅಷ್ಟು ವೀಡಿಯೋ ಮಾಡಬೇಕಾಗುತ್ತೆ. ನೀವು ಮಾಡಿ ನಾವು ನೋಡೋಕ್ಕೆ ಇಷ್ಟಪಡ್ತೀರಿ ಅಂತ ಅಂದರೆ ನನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸ್ಕೊಡಿ. ಸೊ ಇಲ್ಲೆಲ್ಲ ಫುಲ್ಲು ಒಂದು 4 ಪೋರ್ಷನ್ ಇದೆ. ಇವಾಗ ನಿಮ್ಗೆ ತೋರಿಸಿರೋದು ಜಸ್ಟ್ 1 ಪೋರ್ಷನ್ ಮಾತ್ರ. 4 ಪೋರ್ಷನ್ ಇದೆ. 4 ಪೋರ್ಷನ್ನು ಹಿರುಮಗ ಮಾತಾಡ, ಏನೋ ಸೌಂಡ್ ಕೇಳುತ್ತೆ, ಏನು ಮಾತಾಡಿರೋ. ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಲೊಕೇಶನ್ ಅಂತ. ಇದು ಯಾವ್ದಾರ ಕಾಡು ಮಧ್ಯದಲ್ಲಿ ಇದ್ದಂಗಿದೆ ಅಲ್ಲ. ಹಾಂ ನೋಡು, ಮರಗಳು ನೋಡು. ಗಾಯ್ಸ್ ಎಲ್ಲಿ ನೋಡಿದ್ರು ಮನೆ ಇದೆ ಇಲ್ಲಿ. ಕೇವಲ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆದಿದೆ, ಆಮೇಲೆ ಏನೇನೋ ವಾಯ್ಸ್ ಕೇಳಿಸ್ತಾ ಇದೆ, ಆಮೇಲೆ ಯಾರೋ ಅಳ್ತಾ ಇದ್ದಾರೆ ಅಂದಿದ್ದಕ್ಕೆ ಇಲ್ಲಿ ಕಣ್ಣು ಅದು ನಾಯಿಗಳದ್ದು. ಹಾಂ ಅದೊಂದು ಸ್ವಲ್ಪ ನೋಡಿ ನಮಗೂ ಜೆಲ್ ಅಂತಲ್ಲ, ಏನು ರೋಡಲ್ಲಿ ಬಂದ್ಬಿಡ್ತೀನೋ ಅಂದ್ಕೊಂಡೆ. ಏನೋ ಕುತ್ಕೊಂಡು ಕಣ್ಣು. ಹಾಂ ಬಟ್ ಅದು ನಾಯಿ ಅದನ್ನ ನೋಡಿದ ತಕ್ಷಣ ನಮ್ಗೆ ಒಂಥರ ಆಗೋಯ್ತು. ನೋಡಿ ಫ್ರೆಂಡ್ಸ್, ಇದೆಲ್ಲ ಮನೆಗಳೇ, ಇಲ್ಲಿ ಮನೆಗಳೇ ಗಾಯ್ಸ್. ಇಲ್ಲೆಲ್ಲ ಮನೆ ಇದೆ, ಇಲ್ಲೆಲ್ಲ ಮೋಸ್ಟ್. ಹಾಂ ಸೌಂಡ್ಗಳು ಬರ್ತಾ ಇದೆ. ಏನು ಮಾತಾಡಬೇಡ, ಆ ಸೌಂಡ್ ರೆಕಾರ್ಡ್ ಆಗುತ್ತೆ. ಗಾಯ್ಸ್ ಇಲ್ಲಿ ಬಂದರೆ ನಾಯಿಗಳು ಜಾಸ್ತಿ ಆಳೋದು ಸ್ಟಾರ್ಟ್ ಆಗುತ್ತೆ. ನಾನು EMF ಮೀಟ್ರ್ ತಂದಿಲ್ಲ, EMF ಮೀಟ್ರ್ ತಂದಿದ್ರೆ ಚೆನ್ನಾಗಿತ್ತು. ಸೊ ಈ ಕಡೆ ಬಂದ್ಬಿಟ್ಟು ಇವಾಗ ನಾನು ತೋರಿಸಿದ್ದೀನಲ್ವಾ, ಅದ್ರ ಹಿಂಭಾಗ ಪೋರ್ಷನ್ ಇದು. ಹೌದು ಗಾಯ್ಸ್, ಇದು ಸೆಕೆಂಡ್ ರೋಡು. ಬಾ ಈ ಕಡೆ ಬಾ. ಆ ಕಡೆನೂ ಮನೆ ಇದೆ ನೋಡು, ಲೆಫ್ಟ್ ಸೈಡಲ್ಲೂ ಮನೆ ಇದೆ, ರೈಟ್ ಸೈಡಲ್ಲೂ ಮನೆ ಇದೆ. ಗಾಯ್ಸ್ ನೋಡಿ. ಹಾಂ
ಹೊಗೆ ಏನೋ ಬರ್ನ್ ಆಗೋ ಥರ ಬರ್ತಿದೆ, ಹೊಗೆನೂ ಬರ್ತಿದೆ. ಸೊ ಇಲ್ಲೆಲ್ಲ ವಿಡಿಯೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಗೈಸ್ ಬೇಕಾದಷ್ಟು ಇಲ್ಲಿ ವಿಡಿಯೋ ಮಾಡಬೇಕಾ ಇಲ್ವಾ ಅಂತ ಡಿಸೈಡ್ ಆಗ್ತೀರಿ. ಸೊ ಯಾಕಂದರೆ ಇದು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡ್. ಒಂದು ನಿಮಿಷ, ಯಾಕಣ ಏನೋ ಸೌಂಡ್ ಹ್ಞೂ ಅಂತ ಕೇಳಿಲ್ವಾ? ಹ್ಞೂ ಅಂತ ಗೈಸ್, ಇವಾಗ ಏನೋ ಹ್ಞೂ ಅಂತ ಸೌಂಡ್ ಕೇಳಿಸ್ತು ಗೈಸ್. ಸೈಲೆಂಟಾಗಿ ಮಾತಾಡ್ಕೊ, ಸೈಲೆಂಟಾಗಿ ಬಾ, ಕೇಳುತ್ತೆ. ಅಣ್ಣ ಬರೀ ನಾವು ವ್ಲಾಗ್ ಥರ ಮಾಡ್ಕೊಂಡು ಹೋಗೋಣ ಅಂತ ಬಂದಿತ್ತು, ನೀವು ಗೋಸ್ಟ್ ಹಂಟಿಂಗೇ ಮಾಡಿಸ್ತಿದ್ದೀರಾ ನನ್ನ ಕೈಯಲ್ಲಿ. ಇಲ್ಲ, ಕಾಣಿಸಿದ್ರೆ ಯಾರಿಗಾದ್ರೂ ಕಾಣುತ್ತಲ್ವಾ? ಹಲೋ ಗೈಸ್, ನೋಡಿ ಎಷ್ಟು ಮನೆಗಳಿದೆ, ಎಲ್ಲನೂ ಹಾಳು ಬಿದ್ದೋಗಿದೆ. ಎಷ್ಟು ಮನೆಗಳಿದೆ ನೋಡಿ ಗೈಸ್. ನೋಡಿ ಇವೆಲ್ಲ ಒಂದು ಕಾಲನಿ ಇದು. ಸೊ ಒಂದು ಟೈಮಲ್ಲಿ ಇವೆಲ್ಲ ತುಂಬ ಚೆನ್ನಾಗಿತ್ತು. ಒಬ್ಬರು ಮಾಡಿರೋ ತಪ್ಪಿಂದ ಇಡೀ ಕಾಲನಿನೇ ಖಾಲಿ ಆಗಿಬಿಟ್ಟಿದೆ ಗೈಸ್. ಕೇವಲ ಒಬ್ಬರು ಮಾಡಿರೋ ತಪ್ಪಿಂದ ಈ ಮನೆಗಳೆಲ್ಲ ಹಾಳು ಬಿದ್ದ ಮನೆಗಳು, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಮನೆಗಳು ಆಗಿದೆ ಫ್ರೆಂಡ್ಸ್. ಗೈಸ್ ನೋಡಿ ಇಲ್ಲೆಲ್ಲ ಹಾಳು ಬಿದ್ದ ಮನೆಗಳೇ. ಸೊ ಫ್ರೆಂಡ್ಸ್, ಈ ಜಾಗ ಬಂದ್ಬಿಟ್ಟು ಲೊಕೇಶನ್ ನಿಮಗೆ ಅಡ್ರೆಸ್ ಹೇಳೋಕ್ಕಾಗಲ್ಲ, ನಾವು ಹೇಳ್ಬೇಡ, ಅಡ್ರೆಸ್ ಕೇಳ್ಬೇಡ. ಅಡ್ರೆಸ್ ನಾವು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡು ಒಂದು ವಿಲೇಜ್ ಸೈಡ್ ಬಂದಿದ್ದೀವಿ. ಸೊ ಅಲ್ಲಿ ಒಂದು ಲೇಔಟ್ ಆಗಿದೆ. ಆ ಲೇಔಟಲ್ಲಿ ಒಂದು ಲೇಡಿ ಮಾಡಿರೋ ತಪ್ಪಿಂದ ಈ ಕಾಲನಿ ಫುಲ್ಲು ಈ ಥರ ಫುಲ್ಲು ಅಬಾಂಡೆಂಟ್ ಆಗಿದೆ. ಸೊ ಆ ಸ್ಟೋರಿ ಬಂದ್ಬಿಟ್ಟು ನಾನು ಆಚೆ ಹೋಗಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಗರ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿನೂ ಇದೆ. ಒಂದು ನಿಮಿಷ ಇರು ಮಗ. ಏನು ಮಾತಾಡ, ಸೈಲೆಂಟಾಗಿ ಬಾ. ಹಾಂ, ಏನು ಹಿಂದೆ ಹೋದಂಗೆ ಅನಿಸ್ತಾ? ಗೈಸ್ ಎಲ್ಲ ಹಿಂದೆ ಗಾಳಿ ಹೋದಂಗೆ ಏನೋ ಆಯ್ತಂತೆ. ನೋಡಿ ಏನೋ ಸೌಂಡು, ಅಲ್ತಿರೋ ಸೌಂಡ್. ಹಾಂ, ಇದ್ರ ಕಥೆನೂ ಅದೇ ಥರ ಭಯಂಕರವಾಗಿ ಐತಣ್ಣ. ನಿಜವಾಗ್ಲೂ ಹೋದ್ಸಲಿ ನಾವು ಕೂಡ ಇಲ್ಲಿ ಬಂದಾಗ ಈ ಲೊಕೇಶನ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸೈಡು ಲೇಔಟ್ ಆಗಿದೆ. ಇಲ್ಲಿ ಹಾಕಿರೋ ಇದೆ. ಹಲೋ ಮಗ, ಮಾತಾಡ ಬಾರ, ಬಾ ಮಗ, ಮಾತಾಡ ಬಾ. ಇಲ್ಲಿ ನೋಡು ಲೊಕೇಶನ್ ಹೆಂಗಿದೆ. ಸೊ ಗಾಯ್ಸ್, ಎಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಹಾಂಟೆಡ್ ಲೊಕೇಶನ್ನೇ. ಸೊ ಹಾಂಟೆಡ್ ಲೊಕೇಶನಲ್ಲಿ ಹೆಂಗಿರುತ್ತೆ ನೈಟ್ ಟೈಮು ಅಂತ ತೋರ್ಸೋಕೆ ಬಂದಿದ್ವಿ. ಬಟ್ ಎಲ್ಲೆಲ್ಲೋ ಸೌಂಡ್ಸ್ ಕೇಳಿಸ್ತಾ ಇದೆ. ಎಲ್ಲೆಲ್ಲೋ ಸೌಂಡ್ಸ್ ಕೇಳಿಸ್ತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ ಕರೆಕ್ಟಾಗಿ. ಬಟ್ ನಾವೆಲ್ಲ ಮನೇನೂ ನೋಡಿಸ್ಬೇಕು ಅಂದರೆ ರೋಡ್ ನಂಬರ್ 1, ರೋಡ್ ನಂಬರ್ 2, ರೋಡ್ ನಂಬರ್ 3 ಅಂತ ಪಾರ್ಟಿಷನ್ ಪ್ರಕಾರ ಮಾಡಬೇಕು. ಗೈಸ್ ಏನಾದರೂ ಕಾಣಿಸೋದಂದರೆ ತೋರಿಸ್ತೀವಿ. ನೋಡೋಣ, ನಾವಿನ್ನೂ ಅರ್ಧ ಲೇಔಟಲ್ಲೇ ಇದ್ದೀವಿ. ಇನ್ನೂ ಒಳಗಡೆ ಹೋಗಬೇಕು, ಒಳಗಡೆ ಹೋಗಿ ನೋಡಬೇಕು ಏನಾದರೂ ಕಾಣುತ್ತಾ ಕಾಣಲ್ವ ಅಂತ. ಅದು ನೋಡಿಬಿಟ್ಟು ನೋಡೋಣ ಮಲೇಶ್. ನೋಡೋಣ ಎಲ್ಲಿ ಅಲ್ಲಿಗ ಇನ್ನೂ ಇದೆ, ಇನ್ನೂ ಬೇಕಾದಷ್ಟಿದೆ. ಗಾಯ್ಸ್, ನಾನು EMF ಮೀಟರ್ ತಂದಿದ್ರೆ ಚೆನ್ನಾಗಿತ್ತು. ನೀವು ಇನ್ನೊಂದು ಹೇಳಿದ್ರಲ್ವ, ಅದೇನಾದ್ರು ಅವ್ರ ಹೆಸರೇನಲ್ರಿ, ಲಕ್ಷ್ಮೀನಾ?
ಆ ಲೇಡಿ ಇಲ್ಲಿ ಅವರಿಂದಾನೇ ತಾನೇ ಆಗಿ. ಹಾಂ 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 ಹಾಂ. ಲೇಡಿ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ. ಅವರಿಂದ ಈ ಲೇಔಟ್ ಎಲ್ಲ ಖಾಲಿ ಆಗಿರೋದು. ಹೌದು. ಆ ಮನೆ ಹತ್ರಕ್ಕೆ ಆ ಮನೆ ಮುಂದೆನೇ ಜಾಗ ಖಾಲಿ. ಇದೇ ಮನೆನೇ. ಈ ಮನೆನೇ ಯಾವ್ದನ? ಈ ಮನೆನೇ. ಈ ಮನೆನಾ? ಇಲ್ಲೊಂದು ಮನೆ ಇದೆ. ಸೊ ಗೈಸ್, ಯಾವ ಮನೆ ಅಂತ ಗೊತ್ತಿಲ್ಲ. ಆ ಲೇಡೀಸ್ ಬಂದು ಲಕ್ಷ್ಮಿ ಆ್ಯಂಡ್ ಸೊ ಅದರಿಂದ ಈ ಲಕ್ಷ್ಮಿ ಅನ್ನೋ ಲೇಡಿಯಿಂದ ಈ ಕಾಲೋನಿ ಈ ಥರ ಆಗಿರೋದ್ರಿಂದ ಈ ಊರಿನ ಜನ ಎಲ್ಲರೂ ಏನಂತ ಹೆಸರಿಕ್ಕಿದ್ದಾರೆ ಅಂದರೆ ಲಕ್ಷ್ಮಿ ಲೇಔಟು ಅನ್ನೋ ಥರ. ಲಕ್ಷ್ಮಿ ಲೇಔಟ್ ಅಲ್ಲ, ಮತ್ತು ಏನೋ ಬೇರೆ. ಹಾಂ, ಯಾವುದೋ ಬೇರೆ ಹೆಸರೇನೋ ಇದೆ. ಹಂಗಿಂದ ಹೋಗಿ ನೋಡೋಣ. ಆ್ಯಕ್ಚುಲಿ ಫ್ರೆಂಡ್ಸ್ ಏನಾಗ್ತಿದೆ ಅಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಮುಳುಗುಲು ಗಾಯ್ಸ್, ಇಲ್ಲೆಲ್ಲ ಮುಳ್ಳಿದೆ. ಇನ್ನೊಂದೇನೆಂದರೆ ನಾವು ಶೂಸ್ ಹಾಕೊಂಬಂದಿಲ್ಲ. ನಾವು ಚಪ್ಪಲಿ ಹಾಕೊಂಡು ಬಂದಿರೋದ್ರಿಂದ ನಾವು ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲ. ಡೆಫಿನೆಟಾಗಿ ವಿಡಿಯೋ ಆದರೆ ಕಂಟಿನ್ಯೂಷನ್ ಮಾಡ್ತೀವಿ ಗಾಯ್ಸ್. ಈ ರೋಡ್ ನಂಬರ್ 1, 2, 3 ಅಂತ ಇದು ಮಾಡ್ತೀವಿ. ಲಕ್ಷ್ಮಿ ಅವ್ರ ಮನೆಯಲ್ಲಿ ಏನಣ್ಣ ಔಟ್ ಇಟ್ಟಿದ್ದಾರೆ? ಏನೋ ನಿಧಿ. ಹೌದು, ನಿಧಿ. ಯಾಕಮ್ಮ ರಾಣಿ? ಯಾಕೆ ರಾಣಿ? ರಾಣಿನಾ? ಲಕ್ಷ್ಮಿನಾ? ಮೇಲ್ಗಡೆಯಿಂದ ಏನೇನೋ ಬೀಳಿಸ್ತೈತೆ, ಅದಕ್ಕೆ ಹೇಳ್ದೆ ಅಣ್ಣ. ಮಾತುಗಳು ಬೈದಿಂದ ಬರ್ತಿದ್ವಿ ನಾವು, ಏನಂತಾನೆ ಗೊತ್ತಾಗ್ತಿಲ್ಲ. ಗಾಯ್ಸ್, ಇಲ್ಲಿ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ಇದ್ದರೆ, ನೆಗೆಟಿವ್ ಎನರ್ಜೀಸ್ ಇದ್ದರೆ ನಮ್ಮಿಬ್ಬರಿಗೂ ಉಸಿರಾಡೋಕ್ಕಾಗಲ್ಲ ಗಾಯ್ಸ್. ಇನ್ನೊಂದೇನೆಂದರೆ, ಈ ಲೊಕೇಶನ್ಗೆ ಆಲ್ರೆಡಿ ನಾನು ತೆಲುಗಲ್ಲಿ ಮಾಡಿದ್ದೆ, ಬಟ್ ಇವಾಗ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೋ ಹಾಂ, ಅಲ್ಲಿ ನೋಡು. ಹೌದು ಹೌದು, ಯಾರೋ ಜೋರಾಗಿ ಕಿರ್ಚಿದ್ದಾರೆ. ಗಾಯ್ಸ್, ನಿಮ್ಮ ತೋರ್ಸೋಕ್ಕೆ ಅಂತ ಬಂದಿರೋದು ಇದನ್ನು. ಬಟ್ ಈಗಲೇ ಇಲ್ಲಿ ಪ್ಯಾರಾನಾಮಲ್ ನಡೀತಾ ಇದೆ. ಹಾಂ, ಗಾಯ್ಸ್ ಹೌದು ಗಾಯ್ಸ್, ಇಲ್ಲಿ ತುಂಬ ರಾಬರ್ಸ್ ಬರ್ತಾರೆ ಗಾಯ್ಸ್. ಓಕೆ, ಸೊ ನಾವು ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ನೋಡೋಣ ಎಲ್ಲಿ ನೋಡಿ ಗಾಯ್ಸ್, ಇವೆಲ್ಲ ಮನೆಗಳೇ. ಇಲ್ಲಿ ನೋಡಿ, ಎಲ್ಲ ಹಾಳು ಬಿದ್ದಿರೋ ಮನೆಗಳು ಇವೆಲ್ಲ. ವೀಡಿಯೋಸ್ ಬೋರ್ ಹೊಡೆಯುತ್ತೇನೋ ಅಂತ ನನಗೆ ಡೌಟ್ ಫೀಲ್ ಆಗ್ತದೆ. ಸೊ ಅದರಿಂದ ನೀವು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಒಂದು 10-15 ಪಾರ್ಟ್ ಬರುತ್ತೆ. ಯಾಕಂದರೆ 60-70 ಮನೆ ಇದೆ, 5 ಪೋರ್ಷನ್ ಇದೆ. ಪೋರ್ಷನ್ ಅಂದರೆ 5 ರೋಡು, ಎ ಕಾಲೋನಿ, ಬಿ ಕಾಲೋನಿ ಆ ಥರ ಬರುತ್ತಲ್ವ, ಆ ಥರ 5 ರೋಡ್ ಡಿವೈಡ್ ಆಗಿದೆ. ಸೊ ವೀಡಿಯೋಸ್ ಕಂಟಿನ್ಯೂ ಆಗಿ ಮಾಡಿ, ಪರವಾಗಿಲ್ಲ, ನಾವು ನೋಡ್ತೀವಿ ಅಂತ ನೀವು ಏನಾದ್ರು ಕಮೆಂಟ್ ಮಾಡಿದ್ರೆ ನಾನು ಇಲ್ಲಿ ಸೀರೀಸ್ ಥರ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಕಂಟಿನ್ಯೂ ಬರುತ್ತೆ. ಆಗುತ್ತೆ ಅಟ್ಲೀಸ್ಟ್ 2 ವೀಡಿಯೋ ಆದರೆ ಬರೋದರ ನಾನು ಪ್ಲ್ಯಾನ್ ಮಾಡ್ತೀನಿ. 2 ವೀಡಿಯೋ ಬರುತ್ತೆ. ಇನ್ನೇನು ಮಾತಾಡಬೇಡ ಮಗ, ಇನ್ನೇನು ಮಾತಾಡಬೇಡ ಗೈಸ್.
ಬಾ ಮಗ. ಗಾಯ್ಸ್ ನೋಡಿ ಇದೆಲ್ಲ ಹಿಂಗೆ 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 ಬಾ. ಹಾಂ ಹಿಂಗೆ, ಬಟ್ ರೋಡ್ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಬಂದಿದ್ದು ಯಾವ ಕಡೆ ಅಣ್ಣ? ಬಂದಿದ್ದು ಆ ಕಡೆಯಿಂದ. ಹ್ಞೂ ಅಯ್ಯೋ ನನಗೆ ಗೊತ್ತಿರೋಂಗೆ ಒಂದು 20 ಪಾಠ ಆದರೂ ಆಗುತ್ತೆ. 20 ಪಾಠ ಮಾಡಬೇಕು ವಿಡಿಯೋ. ನೋಡೋಣ ನಡಿ ಇನ್ನೂ ಎಷ್ಟೆಷ್ಟು ಆಗುತ್ತೋ ಅಷ್ಟು ಮನೆಗಳು ಇದೆ ಫ್ರೆಂಡ್ಸ್. ಅದರಲ್ಲಿ ಬೇರೆ ಸಾಗರ ಅಣ್ಣ ಒಂದು ಮಿಸ್ಟ್ರಿ ಇದೆ ಒಂದು ಮನೆಯಲ್ಲಿ. ಆ ಮಿಸ್ಟ್ರಿನ ಫೈಂಡ್ ಔಟ್ ಮಾಡಬೇಕು ಅಂತ ಚಾಲೆಂಜ್ ಟೈಪಲ್ಲಿ ಕೊಡ್ತವ್ರೆ. ಅದು ಏನು ಮಿಸ್ಟ್ರಿ ಅಂತಲೂ ರಿವೀಲ್ ಮಾಡ್ತಾರೆ. ಗೈಸ್ ನೆಕ್ಸ್ಟ್ ಎಲ್ಲ ನೀನು ಒಂದು ಬೀದಿಗೆ ಹೋಗು, ನಾನು ಇನ್ನೊಂದು ಬೀದಿಗೆ ಹೋಗ್ತೀನಿ. ಸೊ ಸಿಂಗಲ್ ಹಂಟಿಂಗ್ ಮಾಡೋಣ, ಸರಿನಾ? ಹಾಂ ಸೋಲೋ ನೀನು ಆ ಕಡೆ ಹಂಟಿಂಗ್ ಮಾಡು, ನಾನು ಈ ಕಡೆ ಹಂಟಿಂಗ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಿಗೆ. ಒಟ್ನಲ್ಲಿ ನಮ್ಮ ಟಾರ್ಗೆಟು ಇಲ್ಲಿ ಏನು ಸಮಸ್ಯೆ ಇದೆ ಅದನ್ನು ತಿಳ್ಕೊಬೇಕು. ಹೌದು ಅಲ್ವಾ? ಹೌದು. ಅವಾಗಲೇ ಇದೇ ಥರನೇ ಇದೇ ಸೀನೆ ಕೊಟ್ಟೆ ನಾನು. ಬೇರೆ ಮಾಮೂಲಿ ಯಾಕಣ ಏನಾಯಿತು? ಇವಾಗ ಏನೋ ಬ್ಲ್ಯಾಕ್ ಕಲರ್ ಹಾಕ ನಿಂತ್ಕೊಂಡಂಗೆ ಆಯ್ತು ಇಲ್ಲಿ, ಇಲ್ವಾ? ಅನ್ಸುತ್ತಣ, ಏನಕ್ಕೆ ಅನ್ಸಲ್ಲ. ಸಿಂಪಲ್ ಲಾಜಿಕ್ ಅಲ್ಲ ಅಣ್ಣ ನಿಮಗೆ. ನಾನು ಸ್ವಲ್ಪ ಕಾಮಿಡಿ ಥರ ಬೇರೆ ಜಾಗದಲ್ಲೆಲ್ಲ ಎದೆ ಉಬ್ಸ್ಕೊಂಡು ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತೀರಿ. ಈ ಲೊಕೇಶನಲ್ಲಿ ಈ ಥರ ಪ್ಯಾರಾನಾರ್ಮಲ್ ಅದೇ ಹಾಂಟೆಡ್ ಲೊಕೇಶನ್ಗೆ ಬಂದರೆ ಲೆಫ್ಟು ರೈಟು ಬ್ಯಾಕು ಎಲ್ಲ ನೋಡಬೇಕು, ಸಡನ್ನಾಗಿ ತಿರ್ಸ್ಬೇಕು. ಅದು ಏನಕ್ಕೆ? ಅದಂಗೆ ಹಾಂಟೆಡ್ ಲೊಕೇಶನ್ ಅಲ್ವಾ? ಇವಾಗ ಓ ಅಂತ ನೋಡು ಅಣ್ಣ, ಸೌಂಡ್ಗಳು ಬರ್ತಾನೆ ಇದೆ. ಓ ಅಂತ ಇವಾಗ ಯಾರೋ. ಸೊ ಗೈಸ್ ಒಂದೇನಂದರೆ ಇಲ್ಲಿ ನಾವು ಜಸ್ಟ್ ನಿಮಗೆ ಹೊರಗಡೆಯಿಂದ ತೋರಿಸೋಣ ಲೊಕೇಶನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ವಿ. ಇದು ಗೈಸ್ ಒಂದೇನಂದರೆ ನೀವು ಕಮೆಂಟ್ ಪ್ರಕಾರನೇ ನಾವು ವಿಡಿಯೋ ಮಾಡ್ತೀವಿ. ಆ್ಯಕ್ಚುಲಿ ಪಾರ್ಟ್ 3 ಮಾಡೋಕ್ಕೆ, ಸಿಂಗಲ್ ಹಂಟಿಂಗ್ ಮಾಡೋಕ್ಕೆ ನಾವು ಬೇರೆ ಕಡೆ ಹೋಗಬೇಕಾಯಿತು, ಬಟ್ ನನಗೆ ಟೈಮಿಂಗ್ ಸಾಕಾಗಿಲ್ಲ. ಸೊ ಅದರಿಂದ ಇವತ್ತೊಂದು ಹಾಂಟೆಡ್ ಲೊಕೇಶನ್ಸ್ ಬಂದ್ವಿ. ಆ ಲೊಕೇಶನ್ ನೋಡಿದ್ರೆ ಡೇ ಟೈಮಲ್ಲಿ ಬಂದು ನೋಡಿದ್ರೆ ತುಂಬ ದೊಡ್ಡದಾಗಿತ್ತು. ಸೊ ಅದರಿಂದ ಫಸ್ಟ್ ಇವತ್ತು ಔಟ್ಸೈಡ್ ಓನ್ಲಿ ಯಾವುದೇ ಮನೆಗಳಲ್ಲಾಗಲಿ ಇಲ್ಲಾಂತಂದರೆ ಯಾವುದೇ ಇದಾಗಲಿ ಓನ್ಲಿ ಔಟ್ಸೈಡ್ ಬೀದಿಗಳಲ್ಲಿ ನೋಡಿದ್ವಿ ಹೆಂಗಿದೆ ಲೊಕೇಶನ್ ಅಂತ. ತುಂಬ ಹಾರಿಬಲ್ ಆಗಿದೆ ಆ್ಯಂಡ್ ಹಾಂಟೆಡ್ ಲೊಕೇಶನ್ಸ್ ಥರನೇ ಫೀಲ್ ಆಗ್ತಾಯಿದೆ. ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನಂತೀರ ಕೆಳಗಡೆ ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಏನದು ಏನೇನೋ ಮೂಳೆಗಳೆಲ್ಲ ಬಿದ್ದಿದೆ. ಗಾಯ್ಸ್ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದ್ರ ಪ್ರಕಾರ ನಾವು ವೀಡಿಯೋ ಮಾಡ್ತೀವಿ ಗಾಯ್ಸ್. ಸೊ ನಾವು ಈಗಾದರೆ ಹೊರಗಡೆ ಹೋಗ್ತಾಯಿದ್ದೀವಿ. ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಲೊಕೇಶನ್ ಏನಿದೆಯೋ ಅದನ್ನ ಸ್ಟೋರಿ ಹೇಳ್ತೀನಿ ಗಾಯ್ಸ್. ಏನು ಇಲ್ಲ ಅಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಸೆಂಟ್ರಲ್ಲಿ ಕಟ್ ಆಗಿ ಮತ್ತೆ ಅಲ್ಲಿಂದ ಒಳಗಡೆ ಸ್ಟಾರ್ಟ್ ಆಗ್ತಿದೆ. ಹೌದು ಒಂದು ಲೈನ್ಗೆ
ಒಂದು 10 ಮನೆ ಇದೆ. ಇನ್ನೂ ಜಾಸ್ತಿ ಇದೆ, ಇನ್ನೂ 10 ಮನೆ ಏನೋ. ಡೆಡ್ ಎಂಡ್ವರೆಗೂ ಅಲ್ಲ ಅಣ್ಣ, ಎಲ್ಲೆಲ್ಲಿ ಕಟ್ ಆಗ್ತಿದೆ ರೂಟ್ ಆ ಟರ್ನಿಂಗ್ವರೆಗೂ ಹಾವು ಗೀವು ಏನೋ ಪಾಸ್ ಆದಂಗೆ ಅನಿಸ್ತಿದ್ದಾರೆ. ಇಲ್ಲ ಹಾವು ಕೂಡ ಇದೆ. ಬುಡೇನಾ? ಏನು ಬುಡೇನ ಅಲ್ವಾ? ಬುಡೇನೇ ಇದು. ಏನಿದ್ರು ಬುಡ ಇದು? ಯಾವುದೋ ಅನಿಮಲ್ದೇ ಇರಬೇಕು. ನರಿ ಗಿರಿ ಎಲ್ಲ ಏನಾದರೂ ಇದೆಯಾ ಈ ಕಡೆ? ಇದೆ, ನರಿಗಳಿದೆ. ನರಿ ಗಾಯ್ಸ್, ಇನ್ನೊಂದು ನರಿ, ಇಂಟೆಲಿಜೆಂಟ್ ನರಿಗಳಿದೆ ಗಾಯ್ಸ್ ಈ ಕಡೆ. ಮತ್ತೆ ವಿಡಿಯೋ ಶೂಟ್ ಮಾಡೋದು ಹೆಂಗೋ ಮಾಡಬೇಕು, ಆ ಧೈರ್ಯ ಬಿಟ್ಕೊಂಡು ಮಾಡಬೇಕು. ಬೆಂಕಿಪಟ್ಟಣ ಕೈಯಲ್ಲಿ ಇಟ್ಕೊಂಡು ಬೆಂಕಿ ತೋರಿಸ್ಬೇಕು. ಅದಕ್ಕೆ ಸಿಂಗಲ್ ಆಗಿ ಹ್ಯಾಂಡಿಂಗ್ ಮಾಡಿದ್ದೀನಿ. ಏನದು ಗಿಡ? ಅದೇ ಯಾವುದಾದ್ರು ಹಾವು ಬಂತ ಏನೋ ಬಂತ ಅಂತ ಹೇಳ್ಬಿಟ್ಟೆ. ಗೈಸ್, ಚಪ್ಪಲಿಯಿಂದನೇ ಟೆನ್ಷನ್ ಆಗಿ ಒಳಗಡೆ ಹೋಗಿಲ್ಲ, ಇಲ್ಲಾಂದರೆ ಸೊ ಗಾಯ್ಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಓನ್ಲಿ ಇದು ಔಟ್ಸೈಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಬಂದಿದ್ದು. ಓನ್ಲಿ ಔಟ್ಸೈಡ್ ಹೆಂಗಿದೆ ಏನು ಅಂತ ನಿಮಗೆ ತೋರ್ಸೋಕ್ಕೆ ಅಂತಲೇ ಬಂದಿದ್ದು. ಸೊ ನೀವು ಕಮೆಂಟ್ ಮಾಡೋದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಆ್ಯಂಡ್ ಗಾಯ್ಸ್, ತೊಂದರೆ ಏನಂದರೆ ಆದಷ್ಟು ಬೇಗ ಸಿಂಗಲ್ ಹಂಟಿಂಗ್ ಮಾಡೋಕ್ಕೆ ಅಪಾರ್ಟ್ಮೆಂಟಲ್ಲಿ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ, ಎಲ್ಲಂದರೆ ಹೋಗ್ಬೇಡಿ. ಬಾಯ್, ಜೈ ಶ್ರೀರಾಮ್.